ರೇವಣ್ಣ ವಿರುದ್ಧ ಎಲ್ಆರ್ ಶಿವರಾಮೇಗೌಡ ಹೊಸ ಬಾಂಬ್. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ರೇವಣ್ಣ ವಿರುದ್ಧ ಎಲ್ಆರ್ ಶಿವರಾಮೇಗೌಡ ಹೊಸ ಬಾಂಬ್. 30 ವರ್ಷ ಹಳೆಯ ಘಟನೆಯನ್ನ ಕೆದಕಿದ ಎಲ್ಆರ್ಎಸ್. ಹಾಸನದಂತಹ ಘಟನೆ ಇಂಗ್ಲೆಂಡ್ನಲ್ಲೂ ಕೂಡ ನಡೆದಿತ್ತು. ರೇವಣ್ಣ ಇಂಗ್ಲೆಂಡ್ನಲ್ಲೂ ಕೂಡ ತಗ್ಲಾಕೊಂಡಿದ್ರು. ರೇವಣ್ಣರದ್ದು ಇದೇನು ಹೊಸದಲ್ಲ. ನಾನು ರೇವಣ್ಣ ಕುಟುಂಬ ಇಂಗ್ಲೆಂಡ್ಗೆ ಹೋಗಿದ್ವಿ. ಇಂಗ್ಲೆಂಡ್ ಹೋದಾಗ ಇಂತಹ ಘಟನೆ ನಡೆದಿತ್ತು. SITಯವರು ಇಂಗ್ಲೆಂಡ್ಗೆ ಹೋಗಿ ತನಿಖೆಯನ್ನ ಮಾಡಲಿ. ಇದೀಗ ಎಲ್ಆರ್ ಶಿವರಾಮೇಗೌಡ ಹೊಸ ಬಾಂಬ್ ಸಿಡಿಸಿದ್ದಾರೆ. ಒಟ್ಟಾರೆ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಹಗರಣದಲ್ಲಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ರೇವಣ್ಣ ಶಾಸಕ HD ರೇವಣ್ಣ ಅವರಿಗೆ ಸುತ್ತಿಕೊಂಡಿರುವಂತಹ ಕಾನೂನು ಕುಣಿಕೆ ದಿನೇ ದಿನೇ ಬಿಗಿಯಾಗ್ತಾ ಇದೆ. ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಆರೋಪದಡಿ ಇನ್ನೊಂದು FIR ಕೂಡ ದಾಖಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಎಲ್ಆರ್ ಶಿವರಾಮೇಗೌಡ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಒಟ್ಟಾರೆ ಇದು ಬಹಳ ಹಳೆಯ ಕೇಸ್, 30 ವರ್ಷ ಹಳೆಯ ಘಟನೆಯನ್ನ ಇದೀಗ ಎಲ್ಆರ್ ಶಿವರಾಮೇಗೌಡ ಕೆದಕಿ ಹಾಕಿದ್ದಾರೆ. ಹಾಸನದಲ್ಲಿ ನಡೆದಿರುವಂತಹ ಘಟನೆ ಇಂಗ್ಲೆಂಡ್ನಲ್ಲೂ ಕೂಡ ನಡೆದಿತ್ತು. ಅಲ್ಲಿ ಕೂಡ ಅವರು ತಗ್ಲಾಕೊಂಡಿದ್ರು ಅನ್ನುವಂತಹ ಒಂದು ವಿಚಾರವನ್ನ ಇದೀಗ ಹೊರಗಡೆ ತಂದಿದ್ದಾರೆ ಎಲ್ಆರ್ ಶಿವರಾಮೇಗೌಡ. ಇದೇನು ಹೊಸದಲ್ಲ. ರೇವಣ್ಣ ಅವರಿಗೆ ಇಂತಹ ಒಂದು ಘಟನೆ ಅಲ್ಲಿ ಕೂಡ ನಡೆದಿತ್ತು ಅನ್ನುವಂತಹ ಮಾತನ್ನ ಶಿವರಾಮೇಗೌಡ ಬಹಳ ಸ್ಪಷ್ಟವಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅವರು ಅಂದ್ರೆ ಎಲ್ಆರ್ ಶಿವರಾಮೇಗೌಡ ಮತ್ತೆ ರೇವಣ್ಣ ಇಬ್ರು ಕೂಡ ಇಂಗ್ಲೆಂಡ್ಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಇದೇ ತರಹದ ಪ್ರಕರಣ ಇಂಗ್ಲೆಂಡ್ನಲ್ಲೂ ಕೂಡ ನಡೆದಿತ್ತು ಅನ್ನುವಂತಹ ವಿಚಾರವನ್ನ ಇದೀಗ ಹೊರಗಡೆ ಎಳೆದು ಹಾಕಿದ್ದಾರೆ. ಇಂಗ್ಲೆಂಡ್ ಹೋದಾಗ ಇಂತಹ ಘಟನೆ ನಡೆದಿತ್ತು. SIT ತಂಡದವರು ಇಂಗ್ಲೆಂಡ್ಗೆ ಹೋಗಿ ತನಿಖೆಯನ್ನ ನಡೆಸಲಿ ಅಂತ ಒಂದು ಮಾತನ್ನ ಹೇಳಿದ್ದಾರೆ. ರೇವಣ್ಣ ವಿರುದ್ಧ ಎಲ್ಆರ್ ಶಿವರಾಮೇಗೌಡ ಹೊಸ ಬಾಂಬ್ ಸಿಡಿಸಿದ್ದಾರೆ. 30 ವರ್ಷ ಹಳೆಯದಾದ ಘಟನೆಯನ್ನ ಇದೀಗ ಹೊರಗಡೆ ತಂದಿರುವಂಥದ್ದು. ಇದೀಗ ಮಾಹಿತಿಯನ್ನ ಹೊರಗಡೆ ಹಾಕಿದ್ದಾರೆ. ಹಾಸನದಲ್ಲಿ ಈಗ ಏನು ನಡೆದಿದೆ ಒಂದು ಘಟನೆ, ಅತ್ಯಾಚಾರ ಪ್ರಕರಣ, ಅದೇ ತರಹದ ಘಟನೆ ಇಂಗ್ಲೆಂಡ್ನಲ್ಲೂ ಕೂಡ ನಡೆದಿತ್ತು. ಅಂದರೆ 30 ವರ್ಷದ ಹಿಂದೆ ಇಂತಹ ಘಟನೆ ಅಲ್ಲಿ ಕೂಡ ನಡೆದಿತ್ತು. ರೇವಣ್ಣ ಅವರು ಇಂತಹ ಕೇಸ್ನಲ್ಲಿ ಅಲ್ಲಿ ಕೂಡ ಸಿಕ್ಕಿ ಹಾಕಿಕೊಂಡಿದ್ರು ಅನ್ನುವಂತಹ ಮಾಹಿತಿಯನ್ನ ಎಲ್ಆರ್ ಶಿವರಾಮೇಗೌಡ ಹೇಳ್ತಾ ಇದ್ದಾರೆ. ಎಲ್ಆರ್ ಶಿವರಾಮೇಗೌಡ ಹಾಗೂ ರೇವಣ್ಣ ಕುಟುಂಬ ಇಂಗ್ಲೆಂಡ್ಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಇಂತಹ ಪ್ರಕರಣದಲ್ಲಿ ರೇವಣ್ಣ ಅವರು ಸಿಲುಕಿಕೊಂಡಿದ್ರು ಅನ್ನುವಂತಹ ಮಾಹಿತಿಯನ್ನ ಇದೀಗ ಹೊರಹಾಕಿರುವಂತಹದ್ದು. SIT ತಂಡದವರು ಇಲ್ಲಿ ಯಾವ ರೀತಿಯಾಗಿ ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೋ ಅದೇ ರೀತಿಯಾಗಿ ಇಂಗ್ಲೆಂಡ್ಗೂ ಕೂಡ ಹೋಗಿ ಅಲ್ಲಿ ಕೂಡ ತನಿಖೆಯನ್ನ ನಡೆಸಲಿ, ಮಾಹಿತಿಯನ್ನ ಕಲೆ ಹಾಕಲಿ ಅನ್ನುವಂತಹ ವಿಚಾರವನ್ನ ಎಲ್ಆರ್ ಶಿವರಾಮೇಗೌಡ ಹೇಳ್ತಾ ಇದ್ದಾರೆ.